ಈ ತರದ ಫ್ಲಾಗ್ ಗಳನ್ನು ನೀವು ಯೂಸ್ ಮಾಡಿ. ನೀವು ಸ್ಕೂಲ್ಗಳಿಗೆ ಈ ತರ ಹಾಕಿ ಅಂತ ಹೇಳ್ತಾ ಇರೋದು ಇದು. ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಹಾಕ್ತಾರೆ, ಈಗ ಟೀಚರ್ಸ್ ಎಲ್ಲಾ ಮಾಡ್ತಾರೆ. ಇದೆರಡು ಬೋತ್ ಸೈಡ್ ಆಗಿಬಿಡುತ್ತೆ. ಚಕ್ರ ಏನ್ ಸೈಜ್ ಇರ್ಬೇಕು ಸರ್? ಇದು 2x3 ಆಯಾ ಸೈಜ್ ವೈಸ್ ಇದನ್ನ ಇರುತ್ತೆ ಸರ್. ಇದೀಗ ಇದು 2x3 ಫ್ಲಾಗ್ ಇಂದಿದ್ದು 3x4.5 ಅದಕ್ಕಿಂತ ದೊಡ್ಡದಿರುತ್ತೆ. ಅದೆಲ್ಲ ಮೆಜರ್ಮೆಂಟ್ ಪ್ರಕಾರ. ಇದಕ್ಕೂ BIS ಸ್ಪೆಸಿಫಿಕೇಶನ್ ಇದೆ ಸರ್. ಇಷ್ಟೇ ಇದು ಬರಬೇಕು, ಅವು 24 ಕೋಲ್ಗಳಿಂದ ಇಷ್ಟೇ ಡಿಫ್ರೆನ್ಸ್ ಇರಬೇಕು ಒಂದರಿಂದ ಒಂದಕ್ಕೆ. ಇವಾಗ ಇದನ್ನ ಹಾಕ್ತಾರೆ ನೋಡ್ರಿ ಹೊಸ. ಈ ತರ ಸೆಂಟರ್ ಫೋಲ್ಡ್ ಮಾಡ್ಕೊಂಡು ಮಾರ್ಕಿಂಗ್ ಇಲ್ಲಿ ಫೋಲ್ಡ್ ಸೆಂಟರ್ ಮಾಡಿ ಇಟ್ಟಿರ್ತದ್ರಿ. ಸೆಂಟರ್ ಮಾಡ್ಕೊಂಡಿರ್ತಾರೆ. ಅದೆಲ್ಲ ಹಾಕಿದ್ರಿ ಈಗ ಮಾರ್ಕಿಂಗ್. ಈಗ ಸೆಂಟರ್ ಇದೆ ಹಾಕೊಂಡು ಇದು ಏನ್ ಇಂಕ್ ಸರ್ ತಾವು ಯೂಸ್ ಮಾಡ್ತಾ ಇರೋದು ಇದಕ್ಕೆ? ಇದು ಒಂದು 3-4 ಬೇರೆ ಬೇರೆ ಕೆಮಿಕಲ್ ಬರುತ್ತೆ ಸರ್, ಪೇಂಟ್. ಅದನ್ನೆಲ್ಲ ಮಿಕ್ಸ್ ಮಾಡಿ ನೇವಿ ಬ್ಲೂ ಬರ್ಬೇಕು. ನೇವಿ ಬ್ಲೂ ನಲ್ಲಿ ಬರ್ಬೇಕು. ಚಕ್ರದ್ದು AIS ದವರೇ ಎಲ್ಲ ಗೈಡೆನ್ಸ್ ಇದೆ, ಆ ಪ್ರಕಾರನೇ ಮಾಡ್ತಾ ಇದೀವಿ ಸರ್. ಇದು ಎರಡು ಬೋತ್ ಸೈಡ್ ಆಗಿಬಿಡ್ತು ಈಗ. ಅಂದ್ರೆ ಟೈಮ್ ಮಾಡೋದ್ರಿಂದ ಸ್ವಲ್ಪನೂ ಡಿಫ್ರೆನ್ಸ್ ಬರೋದಿಲ್ಲ. ಒಂದ್ ಕಡೆಯಿಂದ ಒಂದ್ ಕಡೆ ಇದ್ದದಕ್ಕೆ ಅಚ್ಚು ಒಂದ್ ಸೇಮ್ ಸೈಜ್ ನಲ್ಲಿ ಬೇರಬೇಕು ಸರ್. ಈಗ ಇದು ನೋಡಿ, ನೀವು ಹೇಳಿದ್ರಿ ಲಕ್ಷ ಕೋಟಿಗಟ್ಲೆ ಬಾವುಟಗಳು ಮಾಡ್ತಾ ಇದೀವಿ ಅಂತ, ಬಟ್ ಇದು ಮ್ಯಾನ್ ವರ್ಕ್, ಇದ್ರಲ್ಲಿ ಮ್ಯಾನ್ಯಲ್ ಮಾಡ್ತಿರೋದ್ರಿಂದ ಎಷ್ಟು ಎಫರ್ಟ್ ಆಗತ್ತೆ. ಹೌದು, ಹಾಕಂದ್ರೆ ಅಲ್ಲಿ ಮಾರ್ಕ್ ಮಾಡಿದೆ, ಸೆಂಟ್ರಿಗೆ ಹಾಕ್ತಾರೆ, ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಾರೆ ಅದನ್ನೇ. ಇಂಕ್ ಹತ್ತಬಾರ್ದು ಆ ಬಟ್ಟೆಗೆ, ಬೇರೆ ಪೇಂಟ್ ಅದಕ್ಕೆ ಟಚ್ ಆಗಬಾರ್ದು ಅಂತ ಕ್ಲಿಪ್ ಹಾಕಿ ಅಲ್ಲಿಗೆ ಹೇಳಿದಿರುತ್ತೆ. ಹಿಂಗ್ ಮಾಡೋದ್ರಿಂದ ಡಿಸ್ಟರ್ಬ್ ಆಗಬಾರ್ದು ಅಂತ. ಹೌದು ಹೌದು, ಅದಕ್ಕೆ. ಈಗ ಈ ತರ ಇಲ್ಲಿ ಹಾಕಿದ ನಂತರ ಇದನ್ನ ಗಾಳಿಗೆ ಒಣಗಿಸ್ತೀವಿ. ಸ್ವಲ್ಪ 1 ದಿವಸ 2 ದಿವಸ ಅಥವಾ ಬಿಸಿಲಿಗೆ ಒಂದೇ ದಿವಸದಲ್ಲಿ ಬಿಸಿಲು ಇದ್ದಾಗ ಒಣಗಿ ಬಿಡುತ್ತೆ. ಅದಾದ ನಂತರ ಇದು ಕ್ಯೂರಿಂಗ್ ಮಷಿನ್ ಈ ಕಡೆ. ಸರ್ ಇದು ಈ ಚಕ್ರಗಳೆಲ್ಲ ಏನ್ ಸೈಜ್ಗಳು, ಇದು ಹೇಗೆ ಸರ್ ಇದು? ಸರ್ ಇದು ದೊಡ್ಡ ಸೈಜ್, ಹೈಯೆಸ್ಟ್ 21x14 ಅಡಿ ಇದೆ ಅಂದಿವಲ್ಲ, 21 ಅಡಿ ಬೈ 14 ಅಡಿದು ಇದು ದೊಡ್ಡ ಸೈಜ್. ಇದು ಆರ್ಡರ್ಸ್ ಹೆಂಗ್ ಬರುತ್ತೆ ಹಂಗೆ ಇದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸುಮಾರು ಒಂದು 45-50ವರೆಗೂ ಒಂದು ವರ್ಷಕ್ಕೆ ಒಂದು 50-60 ಫ್ಲಾಗ್ಗಳು ಇದು ಸೇಲ್ ಆಗತ್ತೆ. ಆಮೇಲೆ 8x12 ಇದೆ, ಇದು 6x9, 4x6, ಆಮೇಲೆ 3x4.5, ಆಮೇಲೆ 2x3 ಇದ್ದು ಈಗ ಅಲ್ಲಿ ಮಾಡ್ತಾ ಇದಾರಲ್ಲ. ಈಗ ಪ್ರತಿಯೊಂದು ಸೈಜಿನ 9 ಸೈಜಿನ ಫ್ಲಾಗ್ ಗಳಿಗೆ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಇದು ಬೋತ್ ಸೈಡ್ ಐರನ್ ಆಗತ್ತೆ ಸರ್. ಇದು ಇದಕ್ಕೆ ಬಾಯ್ಲರ್ ಇದೆ, ಅದರಲ್ಲಿ ನೀರು ಬಂದು ಸ್ಪ್ರೇ ಆಗಿ ಐರನ್ ಆಗತ್ತೆ. ಇದರಲ್ಲಿ ಕೆಳಗಡೆ ಒಂದು ಕಾಯಿಲ್ ಇದೆ, ಆಮೇಲೆ ಫ್ಯಾನ್ ಇದೆ. ಕೆಳಗಡೆ ಕಾಯಿಲ್ ಅಂದ್ರೆ ಏನಿದು? ಅಂದ್ರೆ 2 ಸೈಡ್ ಬೋತ್ ಸೈಡ್ ಪ್ರಿಂಟ್ ಇದು ಐರನ್ ಆಗೋಲ್ಲ ಸರ್. ಒಂದೇ ಸೈಡ್ ಅಲ್ಲ, ಇದು ಕೆಳಗಡೆ ಒಂದಿದೆ, ಅದು ಐರನ್ ಮಾಡಿದ್ರು. ಇದು ಬಿಸಿ ಐರನ್ ಬಾಕ್ಸ್ ಇದರಲ್ಲಿ ಸೀದಿದ್ರೆ ಹೀಟ್ ಆಗಲ್ಲ. ಕೆಳಗಡೆ ಒಂದು ಫ್ಯಾನ್ ಇದೆ ಇಲ್ಲಿ. ಕಲರ್ ಏನು ಆಗಬಾರ್ದು, ಫೇಡ್ ಆಗ, ಅದು ಹೆಚ್ಚಾದ ನೀರು ಅಲ್ಲಿ ಬೀಳುತ್ತೆ, ಇಲ್ಲಿ ಬರ್ಬೇಕಾದ ನೀರು ಇದ್ರೊಳಗೆ ಬರುತ್ತೆ. ಈ ತರ ಈಗ ಮಾಡಿದಾಗ ಇದು ಹೀಟ್ ಇರುದಿಲ್ಲ. ಈಗ ನೀವು ಅಲ್ಲಿ ಸ್ಟಿಚಿಂಗ್ ಮಾಡೋದು ನೋಡಿದ್ರಿ ಸರ್. ನೋಡಿದ ನಂತರ ಇದನ್ನ ಈ ಟಾಗಲ್ ಇದು ರೋಸ್ ವುಡ್ ನಲ್ಲಿ ಮಾಡ್ಬೇಕು, ಅಥವಾ ಇದ್ರದ್ದು ಸಾಗವಾನಿ ಅಂತೀವಲ್ಲ ಆ ವುಡ್ ಅಲ್ಲೇ ಮಾಡ್ಬೇಕಂತ ರೂಲ್ಸ್ ಇದೆ. ಇದು ಯಾವ ಸೈಜಿನ ಧ್ವಜಕ್ಕೆ ಆಯಾ ಸೈಜಿನ ಧ್ವಜಕ್ಕೆ ಬೇರೆ ಬೇರೆ ಸೈಜು. ಇದು ಹಾಕೋ ಉದ್ದೇಶ ಸರ್? ಇದು ಹಾಕೋ ಉದ್ದೇಶ ಇಲ್ಲಿ ನೋಡು ಒಂದು ಗ್ರೋ ಇರುತ್ತೆ, ಇದಕ್ಕೆ ಹಗ್ಗ, ಇದು ಮೇಲ್ಗಡೆ ಹಿಡ್ಕೊಳ್ಳೋದು. ಇದು
ನಿಮಗ್ ಧ್ವಜ ಹಾರಿಸೋತ್ನಾಗ ಉಲ್ಟಾ ಆಯ್ತು ಅಂತಾರಲ್ಲ, ಇದ ತರದ್ BIS ಧ್ವಜ ಇರದೇ ಇದ್ರೆ ಆ ಪ್ರಾಬ್ಲಮ್ ಬರುತ್ತೆ. BIS ಧ್ವಜ ಇದ್ರೆ ನಿಮಗ್ ಮೇಲಿಂದ ಇಲ್ಲಿ ಕಟ್ತಾರೆ, ಕೆಳಗಿನ ದಾರ ಇಲ್ಲಿ ಕಟ್ತಾರೆ, ಇದ್ ಧ್ವಜ ಹಾರಿಸ್ತಾರೆ ಫೋಲ್ಡ್ ಮಾಡಿ. ಇದ್ ಮೇಲೆ ಆಟೋಮೆಟಿಕ್ ಆಗಿ ನೀವು ಏನು ನೋಡೋದೇ ಬೇಡ, ಇದ್ ಮೇಲೆ ಹೋಗ್ಬಿಟ್ಟಿರ್ತದೆ. ಆ ತರ ಉದ್ದೇಶ. ಆಮೇಲೆ ಇದು ಸೀಸಲ್ ರೋಪ್. ಇದು ರೋಪ್ ನಾವು ಕಲ್ಕತ್ತಾ ಮತ್ತು ಬಾಂಬೆಯಿಂದ ತರಿಸ್ತೀವಿ. ಇದು ಟೆಸ್ಟೆಡ್ ಆಗಿದ್ದೇ ಇರ್ಬೇಕು. ಇದು ಯಾವುದೇ ಮಳೆಗೆ ಬಿಸಿಲಿಗೆ, ಮಳೆಯಲ್ಲಿ ದಿವಸ ತೊಯ್ದ್ರು ಇದು ಕೊಳೆಯಲ್ಲ, ಇದು ಸ್ಟ್ರಾಂಗ್ ಇರುತ್ತೆ. ಈ ತರದ ಸೈಜ್ ವೈಸ್ ಇದನ್ನ ಚಿಕ್ಕ ಸೈಜ್ಗೆ ಸಣ್ಣ ಇರುತ್ತೆ, ದೊಡ್ಡ ಸೈಜ್ಗಾರ ಇನ್ನೂ ದಪ್ಪ, ಆ ಸ್ಟ್ರೆಂತ್ ಹಿಡಿಕೊಳ್ಳೋ ಸಲುವಾಗಿ ಮಾಡಿರ್ತಾರೆ. ಇದನ್ನ 3 ಕಡೆ ಸ್ಟಿಚ್ ಮಾಡ್ಬೇಕು. ಈ ತರ ಸ್ಟಿಚ್ ಮಾಡಿ ಇದನ್ನ ಹಾಕಿರ್ತಾರೆ. ಇದಾದ ನಂತರ BIS ಮಾರ್ಕ್ ಹಾಕ್ತಿವಿ ನಾವು. ಬ್ಯಾಚ್ ನಂಬರು, ನಮ್ಮ ಸಂಘದ ಹೆಸರು, ಸೈಜ್ ನಂಬರು, ಸೈಜ್ ನಂಬರ್ 6 900x600 ಅಂದ್ರೆ 2x3 ಇದು ಫೀಟ್ ನಲ್ಲಿ. ನಾವು ಆಡು ಭಾಷೆಯಲ್ಲಿ 2x3 ಅಂತೀವಿ. ಹಿಂಗ ISI ಮಾರ್ಕ್ ಹಾಕ್ತಿವಿ. ಅದಾದ ನಂತರ ಐರನ್ ಬರುತ್ತೆ, ಇಸ್ತ್ರಿ ಮಾಡೋದು. ಇದು ಬೋತ್ ಸೈಡ್ ಐರನ್ ಆಗುತ್ತೆ, ಕೆಳಗಡೆನೂ ಆಗಿರುತ್ತೆ, ಮೇಲ್ಗಡೆನೂ ಆಗುತ್ತೆ. ತನ್ನಿಂತಾನೆ ನೀರು ತಗೊಳುತ್ತೆ ಬಾಯ್ಲರ್ ಇಂದ, ಬಿಸಿ ನೀರು ಬಂದು ಅದಕ್ಕೆ ಸಿಂಪಡಣೆ ಆಗಿ, ಅಂದ್ರೆ ಕಾಟನ್ ಬಟ್ಟೆ ಇರುತ್ತಲ್ಲ, ಸರಿಯಾಗಿ ತೀರ್ಪಡಿ ಮಾಡ್ತಾರೆ. ನಾನು ಇಲ್ಲಿ ಫ್ಯಾಕ್ಟ್ರಿ ಒಳಗಡೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಆದಷ್ಟು ಮಹಿಳಾ ಕಾರ್ಮಿಕರೇ ಇದೆ. ಹೌದು. ಅದು ಉದ್ದೇಶ ಏನ್ ಸರ್? ಉದ್ದೇಶ ಅಂದ್ರೆ ನಾವು ಮೊದಲ ಗಾಂಧೀಜಿ ಅವ್ರು ಮಾಡಿದ್ದೆ, ಹಳ್ಳಿಗಳಲ್ಲಿ ಪುರುಷರೆಲ್ಲರೂ ಹೊಲದ ಕೆಲಸ, ಒಕ್ಕಲತನ ಕೆಲಸ, ಕೃಷಿ ಕೆಲಸಕ್ಕೆ ಹೋಗ್ತಾರೆ. ಮಹಿಳೆಯರ ಮನೆಯಲ್ಲಿ ಇರ್ತಾರೆ. ಮಹಿಳೆಯರಿಗಾಗಿ ಪ್ರತಿ 12 ತಿಂಗಳು ಕಾಯಂ ಕೆಲಸ ಕೊಡ್ಬೇಕಾಗತ್ತೆ. ಮಹಿಳೆಯರಿಗೆ ಕೊಡೋಣ. ಮಹಿಳಾ ಸಬಲೀಕರಣ ಅವಾಗಿಂದ ಮಹಾತ್ಮ ಗಾಂಧೀಜಿ ಅವ್ರ ಇದ್ದಾಗಿಂದನೇ ಮಾಡಿದ್ದ ಇದು. ಈಗ ಆತ್ಮನಿರ್ಭರ ಭಾರತ್ ಅಂತೀವಲ್ಲ, ರೈತರು ಬೆಳೆಯುವ ಹತ್ತಿನ ಅದೇ ಊರಲ್ಲಿ ಹತ್ತಿ ತಗೊಂಡು ಅದನ್ನೇ ನೇಕಾರ, ಅದೇ ಊರವ್ರು ನೇಯ್ಬೇಕು, ಅಲ್ಲೇ ಮಹಿಳೆಯರೇ ಇದನ್ನ ನೂಲೋದ್ ಮಾಡ್ಬೇಕು. ಆತ್ಮನಿರ್ಭರ ಆಯ್ತು, ಮಹಿಳಾ ಸಬಲೀಕರಣ ಅವಾಗಿನಿಂದನೇ ಇದು ಖಾದಿ ಒಳಗೆ ಬಂದಿದೆ. ಇದು ಬಾಯ್ಲರ್ ಸರ್, 1.5 ಟನ್ದು ನಾವು ಕಟ್ಟಿಗೆ ಯೂಸ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡ್ತೀವಿ. ಇದು ಏನಕ್ಕೋಸ್ಕರ ಸರ್? ಇದು ನೀರು ಬಿಸಿ ಆಗುತ್ತೆ ಸರ್. ಬಿಸಿಯಾಗಿ ಇಲ್ಲಿ ಪೈಪ್ ಮುಖಾಂತರ ಅಲ್ಲಿ ನಮ್ಮ ಜಿಗರ್ಗೆ ಹೋಗುತ್ತೆ. ನಾವು ಡೈಯಿಂಗ್ ಮಾಡೋ ಸಲುವಾಗಿ, ಡೈಯಿಂಗ್ ಮಾಡ್ಲಿ, ಬ್ಲೀಚಿಂಗ್ ಮಾಡ್ಲಿ, ಬಿಸಿ ನೀರು ಇದು ಇಲ್ಲಿ 2 ಇದಾವ. ಇದು ಬಾಯ್ಲರ್. ಈ ಬಾಯ್ಲರ್ ನಿಂದ ಹೀಟ್ ಹೋಗುತ್ತೆ, ಇಲ್ಲಿ ನೀರ್ ಇರುತ್ತೆ. ಅದು ನೀರು ಎಲ್ಲ ಹೀಟ್ ಆಗಿ ಮುಂದೆ ಪೈಪಿನ ಮುಖಾಂತರ ಜಿಗರಿಗೆ ಬರುತ್ತೆ ಆ ಕಡೆ ಸೈಡ್. ಇವೆಲ್ಲ ಪೈಪ್ ಲೈನಿಂಗ್ ಮುಖಾಂತರ ಇದಕ್ಕೆ ಕಬ್ಬಿನ ಪೈಪ್ ಇಲ್ಲಿ ಬರುತ್ತೆ ಜಿಗರ್ನಲ್ಲಿ. ಇದು ಜಿಗರ್. ಇದ್ರಲ್ಲೇ ನಾವು ಕಲರ್ ಮಿಕ್ಸ್ ಮಾಡ್ತೀವಿ. ಬಟ್ಟೆನ ಇದಕ್ಕೆ ವೈಂಡಿಂಗ್ ಇರುತ್ತೆ 2 ಕಡೆ. ಆ ಬಟ್ಟೆ ಇದರಲ್ಲಿ ಹಾಸಿ ಆ ಕಡೆ ಹೋಗೋದ್ರೊಳಗ ಪೇಂಟ್ ಕಲರ್ ಡೈ ಆಗಿಬಿಡುತ್ತೆ. ಗ್ರೀನ್ ಆಗ್ಲಿ, ಹಸಿರಾಗ್ಲಿ, ಅಥವಾ ನಾವು ಬೇರೆ ಬಟ್ಟೆನೂ ಮಾಡ್ತೀವಿ ಇದರಲ್ಲೇ. ಇವು 3 ಜಿಗರ್ ಇದಾವೆ. ಇದಾದ ನಂತರ ಅದು ಡ್ರೈಯಿಂಗ್, ಒಣಗಿಸೋದು. ಅದು ಇದು ಒಣಗಿಸೋದು ಇಲ್ಲಿಂದ ಸ್ಟಾರ್ಟ್. ಇದು 3 ಜಿಗರ್ನಲ್ಲಿ ಆದದ್ದನ್ನ ಎಲ್ಲ ಇವನು ಬಕೆಟ್ಗಳಲ್ಲಿ, ಇವನು ಬಾಕ್ಸ್ ಗಳಲ್ಲಿ ಹಾಕ್ತಿವಿ. ಹಾಕಿ ಇಲ್ಲಿಂದನ್ನ ಬಟ್ಟೆ ಹೀಗಾಗಿ ಅದು ಕೊಡ್ತಾರೆ. ಅಲ್ಲಿಂದ ಅದು ಬೈ ರೋಲ್ ಆಗಿ ಆ ಕಡೆ ಲಾಸ್ಟಿಗೆ ಬರೋದ್ರೊಳಗಾಗಿ ಒಣಗಿ ಡ್ರೈ ಆಗಿ ಬಂದ್ಬಿಡುತ್ತೆ. ಬ್ಲೀಚ್ ಆಗೋದಾಯ್ತು, ಕಲರ್ ಆಗೋದು ಯಾವ್ದಾದ್ರು ಇದು ಎಲ್ಲದ್ರಾಗೂ ಹಾಯ್ದು ಆ ಕಡೆ ಲಾಸ್ಟ್ ಬರೋದ್ರೊಳಗಾಗಿ ಹೀಟ್ ಆಗಿ ಒಣಗಿ ಬಂದ್ಬಿಡುತ್ತೆ. ಇಲ್ಲಿ ಬಂದು ಫೋಲ್ಡ್ ಆಗಿ ಕೂಡ್ತೈತಿ. ಅದನ್ನ ನಾವು ತಗೊಂಡು ಸ್ಟಿಚಿಂಗ್ ಹೋಗ್ತದೆ ಮುಂದೆ. ಈ ಬಟ್ಟೆಗಳೇನ್ ಸರ್? ಇದು ಶೆಲ್ಟಿಂಗ್ ಬಟ್ಟೆ ಸರ್. ಈ ತರ ಶೆಲ್ಟ್ ರೆಡಿ ಆಗಕ್ಕೆ ಇದು ಬ್ಲೀಚಿಂಗ್ ಹೊರಟಿದೆ ಈಗ. ಇದು ಕೋರಾಗ ಬಟ್ಟೆ ಬಂದದ್ದು, ಅದು ಮಗ್ಗದಿಂದ ತಯಾರಾದದ್ದು. ಇದರಲ್ಲಿ ಫ್ಲಾಗ್ ಇಂದು ಸಿಂಬಲ್ ಹಾಕಿವಿ. ಆಮೇಲೆ ಇದು ಸಾದಾ ಏನು ಇಲ್ಲದ್ದು ಸ್ಟ್ರೆಪ್, ಅದು ಏನು ಪ್ಲೇನ್ ಶರ್ಟಿಂಗು, ಪ್ಯಾಂಟಿಂಗು, ಈ ತರ ಎಲ್ಲಾ ತರದ ಬಟ್ಟೆ ತಯಾರಾಗುತ್ತೆ ಸರ್. ಇದು ಎಲ್ಲ ಮಾರಾಟಕ್ಕೆ ತಯಾರಾಗಿರುವಂತ ಗೂಡ್ಸ್ ಗಳೆಲ್ಲ ಇಲ್ಲಿದೆ. ಎಲ್ಲ ಟಾವೆಲ್ಸ್, ಬೆಡ್ಶೀಟ್ಸ್, ಜಮ್ಖಾನ, ಆಲ್ ಓವರ್ ಇಂಡಿಯಾದಿಂದ ಎಲ್ಲಾ ಮಾಲ್ನು ತರಿಸ್ತೀವಿ. ಮತ್ತೆ ಬೇರೆ ಕಡೆ ಇಲ್ಲಿಂದ ನಮ್ಮ ಪ್ರೊಡಕ್ಷನ್. ಈಗ ಅದು ಬಟ್ಟೆ ನೋಡಿದ್ರೆ ಸ್ವಲ್ಪ ಬ್ಲೀಚಿಂಗ್ ಹೊರಟದ್ದು ಈ ತರ ಬ್ಲೀಚ್ ಆಗತ್ತೆ. ಅದೀಗ ಈ ತರ ವೈಟ್ನೆಸ್ ಬರುತ್ತೆ ಈಗ ಶರ್ಟಿಂಗ್ ಅಲ್ಲಿ.
ಈ ತರ ಆಗಿ ಬರುತ್ತೆ. ಗಾಂಧಿ ಟೋಪಿ, ಖರ್ಚಿಫು, ನ್ಯಾಪ್ಕಿನ್ಸು. ಇದು ಹಿಂದೆ ಒಂದು ಕಾಲದಲ್ಲಿ ಟೋಪಿಗಳನ್ನೆಲ್ಲ ಸ್ಕೂಲ್ಗಳಿಗೆ ಪಾಪ ಮಕ್ಕಳೆಲ್ಲ ಹಾಕೊಂಡ್ ಬರ್ತಾ ಇದ್ರು, ಕಂಪಲ್ಸರಿ ಇತ್ತು ಸರ್ ಅವಾಗ. ಇವಾಗ ಎಲ್ಲರೂ ಹಾಕ್ಬಿಟ್ಟಿದಾರಲ್ವಾ? ಈಗ ಸೇವಾದಳದವರು ಅವ್ರು ಇವರು ತಗೊಳ್ತಾರೆ. ಮೊದಲು ಎಲ್ಲರೂ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ಇದೊಂದು ಹೆಮ್ಮೆ ವಿಷಯ ಇತ್ತು ಅವಾಗ. ಹೌದು ಹೌದು ಹೌದು. ಟೋಪಿ ಇರ್ತಿತ್ತು. ಈ ತರ ಎಲ್ಲಾ ಬಟ್ಟೆಗಳು ಸಿವಿಲ್ ಬಟ್ಟೆ ಎಲ್ಲ ಇದು ಬೇರೆ ಬೇರೆ ರಾಜ್ಯದಿಂದ ತರಿಸಿದ್ದು. ಇದು ನಮ್ಮಲ್ಲೇ ಉತ್ಪತ್ತಿ ಆಗಿದ್ದು ಸರ್. ಇದು ನಮ್ಮ ಪ್ರೊಡಕ್ಷನ್ ಸೆಂಟರ್ ಅಲ್ಲಿ. ಇದೆಲ್ಲ UP ಕಡೆಯಿಂದ ಅದೆಲ್ಲ ತರಿಸಿದ್ದು. ಜಮ್ಖಾನು ಕಾರ್ಪೆಟ್ಸ್, ಇವು ಕಾಲಿನ್ ಅಂತಾರೆ, ಕಾಲಿನ್ ಕಾರ್ಪೆಟ್ಸ್. ಇದೆಲ್ಲ ಮಾರಾಟಕ್ಕೆ. ಇವೆಲ್ಲ ಚದ್ದರ್ಗಳು, ಹೊತ್ಕೊಳ್ಳೋ ಚದ್ದರ್ಗಳು, ಬೆಡ್ಶೀಟ್ಸ್. ಈ ತರ ಎಲ್ಲ ಬಟ್ಟೆ. ಇವೆಲ್ಲ ಬೆಡ್ ಮೇಲೆ ಹಾಸ್ಲಿಕ್ಕೆ ಬೆಡ್ ಸ್ಪ್ರೆಡ್ಸ್. ಇವು ಲುಂಗೀಸು, ಅದಿವೆ ಎಲ್ಲ ನಮ್ಮಲ್ಲಿ 100% ಪ್ಯೂರ್ ಕಾಟನ್ದೇ ಸಿಗುತ್ತೆ ಬಟ್ಟೆ ಎಲ್ಲ. ಇದೆಲ್ಲ ಮಾರಾಟ ಮಾಡ್ತೀವಿ ನಾವು. ಇಲ್ಲಿನೂ ರಿಟೇಲ್ ಸೇಲ್ ಮಾಡ್ತೀವಿ. ನಮ್ಮ ಔಟ್ಲೆಟ್ಗಳು ಬೆಂಗಳೂರಲ್ಲಿದೆ, ಬಾಗಲಕೋಟೆ ಡಿಸ್ಟಿಕ್ ನಲ್ಲಿ ಇದಾವೆ. ಎಲ್ಲ ಕಡೆ ಒಂದೇ ರೇಟು. ಆದ್ರೆ ಈಗ ನಾವು ಸೇಲ್ಸ್ ಮಾಡ್ಲಿಕ್ಕೆ ರಿಬೇಟ್ ಅಂತ ಕೊಡ್ತೀವಿ. ಮೊದಲ ನಾವು ರಿಬೇಟ್ ಅಂತ ಮಾಡಿದ್ದು ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ರಿಬೇಟ್ ಕ್ಲೇಮ್ ಮಾಡಿದ ತಕ್ಷಣ ಕೊಡ್ತಿದ್ರು. ಈಗ ಅದನ್ನ ಬಂದ್ ಮಾಡಿ MDA ಅಂತ ಮಾಡ್ಯಾರ, ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ಸ್ ಅಂತ ಹೇಳಿ 15% ಕೊಡ್ತಾರೆ ರಾಜ್ಯ ಸರ್ಕಾರದಿಂದ. 15% MDA ಅಂತ. ನಾವು ಅದನ್ನ ಗ್ರಾಹಕರಿಗೆ ರಿಬೇಟ್ ಅಂತ ಕೊಡ್ತೀವಿ. ಕೊಟ್ಟರು 3 ವರ್ಷ 4 ವರ್ಷ ಆದ್ರೂ ಅದು ದುಡ್ಡು ಬರ್ತಾ ಇಲ್ಲ. ಈಗ ಸದ್ಯ ನಮ್ದು 2 ಕೋಟಿ ರೂಪಾಯಿ MDA ಬರ್ಬೇಕಾಗಿದೆ. ಫ್ಲಾಗ್ ಎಷ್ಟು ಕೋಟಿ ಇದೆ? ಫ್ಲಾಗ್ ಈಗ 2 ಕೋಟಿದು ಸ್ಟಾಕ್ ಇದೆ ಸರ್. ಇನ್ನು ಅಲ್ಲ, ಫ್ಲಾಗ್ ಇಂದೆಲ್ಲ ದುಡ್ಡು ಕ್ಲಿಯರ್ ಆಯ್ತಾ? ಫ್ಲಾಗ್ ಇಂದ ಅದ್ರದ್ದು ಬೇರೆ ವ್ಯವಹಾರ. ಈಗ ನಾವೇನು ಗ್ರಾಹಕರಿಗೆ ಕೊಡೋ ರಿಬೇಟ್ಗೆ ಅಷ್ಟೇ ಅವ್ರು ಕೊಡ್ತಾರೆ. ಫ್ಲಾಗ್ ಇಂದ ಅವ್ರಿಗೆ ಏನಿಲ್ಲ, ಗೌರ್ಮೆಂಟ್ ಪರ್ಚೇಸ್ ಇಲ್ಲ. ಅವ್ರವ್ರ ಡಿಪಾರ್ಟ್ಮೆಂಟ್ಲಿ ಖರೀದಿ ಮಾಡಿದ್ರು ಡಿಪಾರ್ಟ್ಮೆಂಟ್ಲಿ ಬಂದ್ಬಿಡುತ್ತೆ. ಫ್ಲಾಗ್ ಇಂದ ಏನಿಲ್ಲ. ಈಗೇನು ಉಳಿದ ಬಟ್ಟೆಗೆ ನಾವು ಏನು ಗ್ರಾಹಕರಿಗೆ ಕೊಟ್ಟಿರ್ತೀವಿ, 2 ಕೋಟಿ ರೂಪಾಯಿ ರಿಬೇಟ್ ಬರುದಿದೆ. ಅನುದಾನ 4 ಕೋಟಿ ಬರುದಿದೆ. ಅನುದಾನ ಅಂದ್ರೆ ಪ್ರೋತ್ಸಾಹ ಮಜೂರಿ, ಕೆಲಸಗಾರಿಗೆ ನಮ್ಮಲ್ಲಿ ನೂಲೂರು ನೇಕಾರಿಗೆ ಕೊಡುವ ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ ಸರ್. ಅದು 4 ಕೋಟಿದು ಬರಬೇಕಾಗಿದೆ ನಮ್ಮ ಒಂದೇ ಸಂಸ್ಥೆದ್ದು. ಕರ್ನಾಟಕದಲ್ಲೇ 125 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಈಗ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಖಾದಿ ಗ್ರಾಮೋದ್ಯೋಗ ಕಾರ್ಯಕ್ರಮದ ಒಂದು ಎಲ್ಲಾ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಅವರು ಫ್ಲಾಗ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ದೇಶಾದ್ಯಂತ ಪೂರ್ತಿ ಅವರು ಸಪ್ಲೈ ಮಾಡ್ತಾ ಇದ್ರು. ಈಗ ಅವರು ಹೇಳಿದಾಗೆ ಹರ್ ಘರ್ ಕಿ ತಿರಂಗ ಅನ್ನೋ ಒಂದು ಯೋಜನೆ ತಗೊಂಡ್ಬಂದು ಈ ಖಾದಿಗೆ ರೆಸ್ಪೆಕ್ಟ್ ಇಲ್ದಿದ್ದಂಗೆ ಮಾಡಿ ಇವಾಗ ಎಲ್ಲವೂ ಅಂದ್ರೆ ಪಾಲಿಸ್ಟರ್ ಬಟ್ಟೆಯಿಂದ ಹಿಡಿದು ಚೈನಾ ಸಿಲ್ಕ್ ಬಟ್ಟೆಯಿಂದ ಹಿಡಿದು ಎಲ್ಲದರಲ್ಲೂ ಬರೋಕ್ಕೆ ಶುರು ಆದ್ಮೇಲೆ ಅಂದ್ರೆ ನಮ್ಮ ಮಹಿಳಾ ಗ್ರಾಮೋದ್ಯೋಗ ಅಂದ್ರೆ ಇಲ್ಲಿ ನಾನು ಅವ್ರನ್ನ ಅವಾಗಲೇ ವಿಚಾರಿಸಿದಾಗ ಪೂರ್ತಿಯಾಗಿ ಇಲ್ಲಿ ಮಹಿಳೆಯರೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಯೋಜನೆ ಅಡಿನಲ್ಲಿ ಇಷ್ಟು ಕೆಲಸ ಮಾಡ್ಬೇಕಾದ್ರೆ ಇವ್ರುಗಳಿಗೆ ಒಂದು ವ್ಯಾಲ್ಯೂಸ್ ಇಲ್ಲದೆ ಇವತ್ತಿಗೆ ಬೇರೆ ತರ ಎಲ್ಲವೂ ಆಗೋಗಿದಾವೆ. ಸ್ನೇಹಿತರೆ, ನಾನು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.